ಬಾಂಗ್ಲಾದವ್ರನ್ನ ಕರ್ಕಳಿ ಸರ್ ನೀವು ಅಂತಂದ್ರೆ ಬಾಂಗ್ಲಾದವ್ರ ಬರ್ತಾರ್ರಿ. ಬಾಂಗ್ಲಾದವ್ರ ಇವ್ರಿಗೆ ಬಾಂಗ್ಲಾದವ್ರ ಮೇಲೆ ನಂಬಿಕೆ ಪ್ರೀತಿ ಇವ್ರು ಬರ್ತಾರೆ, ನೀವು ಓಡೋಗ್ತೀರಾ. 18 ಕೇಸಲ್ಲಿ ನಾನು ಜಾಮೀನು ತಗೊಂಡು ಎಲ್ಲ ಕಡೆ ಒಂದು ಕೇಸು ಮಿಸ್ ಆಗ್ದಂಗೆ ಪ್ರತಿ ತಿಂಗಳು ಓಡಾಡ್ಕೊಂಡು ಎರಡೆರಡು ನ್ಯಾಯಾಲಯ ಇದ್ರು ಓಡಾಡ್ಕೊಂಡು ನ್ಯಾಯಾಲಯಕ್ಕೆ ಅಟೆಂಡ್ ಆಗೋದು ನಾನು ಮಿಸ್ ಆಯ್ತೀನಿ. ಪುನೀತ್ ಕೆರೆಯಲ್ಲಿ ಸಿಗಲ್ಲ, ಬಾಂಗ್ಲಾದವ್ರು ಸಿಗ್ತಾರೆ. ಅವ್ರನ್ನ ಬಿಟ್ಟು ಸ್ಟೇಷನ್ಗೆ ನೀವು ಇದ್ರಿ, ನಾವು ಬಂದ್ರು ಬಾಂಗ್ಲಾದವ್ರ ಸ್ಟೇಷನ್ಗೆ ಬರ್ಲಿಲ್ಲ. ನಮ್ಮನ್ನ ಪೊಲೀಸ್ ಜೀಪಲ್ಲಿ ಕರ್ಕೊ ಬರ್ತಾರೆ. ಯಾರು? ಸೋಲ್ದಾನಹಳ್ಳಿ ಪೊಲೀಸ್ನವರು. ಇಲ್ಲಿಗೆ ಕರ್ಕೊ ಬಂದ್ರು, ಇಲ್ಲಿ ಟಾರ್ಚರ್ ಕೂರಿಸ್ಕೊಂಡು. ಏನಕ್ಕೆ ಟಾರ್ಚರ್? ಇಲ್ಲಿಗೆ ಬಂದು ಬಗ್ಲುಗುಂಟೆ ವಾರೆಂಟ್ ಇದೆ ಅಂತ ನನ್ನ ಸ್ಟೇಷನ್ಗೆ ಕರ್ಕೊ ಬಂದಿದ್ದೆ. ಏನಕ್ಕಂದ್ರೆ ಕಂಪ್ಲೇಂಟ್ ತಗೊಳಕ ಅಥವಾ ಅರೆಸ್ಟ್? ಕಂಪ್ಲೇಂಟ್ ತಗೊಂಡಿದ್ರೆ ಕಂಪ್ಲೇಂಟ್ ಬರೆದು ಕೊಟ್ಟಿದ್ದೀನಿ, ಬಾಂಗ್ಲಾದವ್ರ ಮೇಲೆ ಕ್ರಮ ಜರುಗಿಸಿ ಅಂತ. FIR ಇಲ್ಲ, ಅಕ್ಲಾಸ್ಮೆಂಟು ಇಲ್ಲ. ಏನ್ ಮಾಡ್ಬೇಕು ನಾನು? ಬಾಂಗ್ಲಾದವ್ರು ಬನ್ನಿ ಬನ್ನಿ ಬನ್ನಿ, ಬಾಂಗ್ಲಾದವ್ರನ್ನ ಬಿಟ್ಬಿಟ್ಟು ನಮ್ಮನ್ನ ಕರ್ಕೊ ಬರ್ತಾರೆ ಅನ್ನೋದಾದ್ರೆ ಇದು ನ್ಯಾಯನಾ? ಅರೆಸ್ಟ್ ಮಾಡಿ ಕರ್ಕೊ ಬರಂಗಿದ್ರೆ ಅವ್ರನ್ನ ಕರ್ಕೊ ಬರ್ಬೇಕಿತ್ತಲ್ವಾ? ಅವ್ರನ್ನ ಯಾಕೆ ಕರ್ಕೊ ಬರಲ್ಲ? ನನಗೆ ಕರ್ಕ ಬಂದಿದ್ದೀರಾ? ನನಗೆ ಇಲ್ಲಿ ಬಗ್ಲುಗುಂಟೆ ಅವ್ರು ಬಂದ್ಬಿಟ್ಟು ಇಲ್ಲಿ ನನಗೆ ವಾರೆಂಟ್ ಜಾರಿ ಮಾಡಕ್ ಬಂದ್ರೆ ಬಗ್ಲುಗುಂಟೆ ಸ್ಟೇಷನ್ ಇಂದ ಹೊರಗೆ ಹೋದ್ಮೇಲೆ ಕರ್ಕೊಂಡೋಗಿ ನೀವು. ಫಸ್ಟ್ ಇಲ್ಲಿ ಬಾಂಗ್ಲಾದವ್ರ ವಿರುದ್ಧ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ಗೆ FIR ಮಾಡಿ ನನ್ನ ಸ್ಟೇಷನ್ಗೆ ಕರ್ಕ ಬಂದಿದ್ದು ಇವ್ರಲ್ವಾ? ಹೊಯ್ಸಳದಲ್ಲಿ ಕೂರಿಸ್ಕೊಂತಾನೆ ನನ್ನ ಕರ್ಕೊ ಬಂದಿದ್ದು. ನೀವಾಗ ಬನ್ನಿ ಸ್ಟೇಷನ್ಗೆ ಅಂತ ಹೇಳಿಲ್ಲಲ್ಲ. ನನ್ನನ್ನ ಬಲವಂತವಾಗಿ ಜೀಪಲ್ಲಿ ಎತ್ತಾಕ ಬಂದ್ಬಿಟ್ಟು ಇಲ್ಲಿ ಬಂದು ನಾವು ಹ್ಯಾಂಡ್ ಓವರ್ ಮಾಡ್ತೀವಿ, ನನಗೆ ಅಲ್ಲಿ ವಾರೆಂಟ್ ಏನಾದ್ರು ಕೊಟ್ರ? ಇಲ್ಲ, ಕಂಪ್ಲೇಂಟ್ ಕೊಡಿ. ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಕೊಡ್ತಾ ಇಲ್ಲ. ಈಗ ಈ ವ್ಯವಸ್ಥೆ ಇದೆಯಲ್ಲ, ಇದು ಯಾರ್ದು ಅಂತ ಅಂದ್ರೆ ಇಲ್ಲಿ ಮಹಾನಿರ್ದೇಶಕರು, ಪೊಲೀಸ್ ಮಹಾನಿರ್ದೇಶಕರದು ಅದು ಶೆಡ್, ಅವರ ರಿಲೇಷನ್ ಅದು ಶೆಡ್, ಅದು ಎಲ್ಲ ಮಾಡೋದು ಅವರು. ಏನ್ ವ್ಯವಸ್ಥೆ ಇದು? ನಾನು ಅದನ್ನ ಹೇಳ್ತೀನಲ್ಲ, ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ರಿಗೆ ನೇಣಾಕಕ್ಕೆ ಯಾವ್ದೋ ಹೊರದೇಶದವ್ರು ಬಂದಿರ್ಲಿಲ್ಲ, ಇದೇ ದೇಶದಲ್ಲಿ ಪೊಲೀಸರು ಅಂತ ಹೇಳ್ಕೊಂಡವ್ರು ಮಾಡಿದ ಕೆಲಸ ಅದು. ಯಾವನಿಗೆ ಬೇಕ್ರಿ ಈ ವ್ಯವಸ್ಥೆ ಒಳಗಡೆ ಬದುಕೋದು? ಒಂದು ಅರೆಸ್ಟ್ ಅಂತ ಹೇಳಿ, ನಾನು ಹಂಗಾರು ಅರೆಸ್ಟ್ ಅನ್ಕೊಂತೀನಿ. ಇಲ್ವಾ? ಅರೆಸ್ಟ್ ಅಲ್ಲ ಸರ್ ಇದು. ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ರಿಸೀವ್ಡ್ ಕಾಪಿ ತಗೊಳ್ಳಿ, ಹೊರಡಿ ಅನ್ನಿ. ಆಚೆಗೆ ಹೋದ್ಮೇಲೆ ಬಗ್ಲುಗುಂಟೆ ಅವರು, ಸರ್ ನಿಮ್ದು ವಾರೆಂಟ್ ಇದೆ, ಸರಿ ಬರ್ತೀನಿ ನಿಮ್ ಜೊತೆಗೆ, ನಾನು ಬರಲ್ಲ ಅಂತೀನಾ? ಇಲ್ಲಿ ಕೂರ್ಸ್ಕೊಂಡು ಟಾರ್ಚರ್ ಕೊಡುವಂತದ್ದು ಏನಿದೆ? ಅಂದ್ರೆ ಅಕ್ರಮ ವಲಸಿಗರ ವಿರುದ್ಧ ನಾವು ಕಾರ್ಯಾಚರಣೆನೇ ಮಾಡಬಾರ್ದು. ಯಾಕೆ ಮಾಡಿದ್ರೆ ಮೂಲ ನಿಮಗೆ ಬರುತ್ತೆ ವಾಪಸ್ಸು. ಇಲ್ಲಿರ್ತಕ್ಕಂತ ಯಾರ ರಿಲೇಷನ್ ಶೆಡ್ ಎಲ್ಲವೂ ಗೊತ್ತಿದೆ, ಯಾರು ಸಾಕ್ತಿರೋದು ಅನ್ನೋದು ಗೊತ್ತಿದೆ ನಮ್ಗೆ. ಇಲ್ಲಿ ಎಷ್ಟೆಷ್ಟು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೇನಾಮಿ ಆಸ್ತಿ ಇದೆ ಯಾರ್ಯಾರ್ದು ಅನ್ನೋದು ಗೊತ್ತಿದೆ. ನಾನು ಹೇಳ ಅದನ್ನ